ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 4. ಮಹಿಷಾಸುರನ ಬಲ ಇಳಿಮುಖವಾದದ್ದು. ಶೌನಕರೇ, ಮಧು ಕೈಠಭರ ಸಂಹಾರವಾದ ಬಳಿಕ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಶಿವನನ್ನು ಕಾಣದೆ ಅವನನ್ನರಸುತ್ತ ಹೊರಟರು. ಸೂತ ಪುರಾಣಿಕರು ದೇವಿ ಮಹಾತ್ಮೆಯನ್ನು ಮುಂದುವರಿಸಿ ಹೇಳಿದರು. ಇತ್ತ ಶಿವನಾದರೂ ಬ್ರಹ್ಮ ವಿಷ್ಣು ಇಬ್ಬರೂ ಏನಾದರೆಂದು ಯೋಚಿಸುತ್ತಾ ತಾನೂ ಹೊರಟು ಬಂದಿದ್ದನು. ಯಾರಿಬ್ಬರ ನಡುವೆಯೋ ಒಂದು ಘೋರ ಯುದ್ಧವಂತೂ ಆಗಿ ದೊಡ್ಡ ಅನಾಹುತವಾಗಿರಲೇಬೇಕೆಂದು ಶಿವನ ಮನಸ್ಸಿಗೆ ಬಂದಿತ್ತು. ಹಾಗೆಂದು ಭಾವಿಸುತ್ತ ಬರಬೇಕಾದರೆ ಬ್ರಹ್ಮ ವಿಷ್ಣು ಇಬ್ಬರನ್ನೂ ಕಂಡು ಹರ್ಷಗೊಂಡನು. ಬ್ರಹ್ಮನೇ, ನೀನು ಹರಿಯ ಗರ್ಭವನ್ನು ಹೊಕ್ಕ ಬಳಿಕ ನನಗೆ ಬ್ರಹ್ಮಾಂಡವನ್ನು ನೋಡುವ ಮನಸ್ಸಾಯಿತು. ಆದ್ದರಿಂದ ನಿಮ್ಮಿಬ್ಬರನ್ನು ಬಿಟ್ಟು ಹೊರಟುಬಿಟ್ಟೆ. ನಾನು ಬ್ರಹ್ಮಾಂಡವನ್ನು ಸುತ್ತಿ ಬರುತ್ತಿರಬೇಕಾದರೆ ಆಗಾಗ ಭಾರಿ ಶಬ್ದ ಉಂಟಾಗುತ್ತಿತ್ತು. ಕಡಲ ನೀರು ಬತ್ತಿದಂತೆ ತೋರಿತು. ಖಡ್ಗಗಳ ಖಟಿಲ್ ಖಟಿಲ್ ಶಬ್ದ ಗುಡುಗು ಸಿಡಿಲುಗಳ ಶಬ್ದದಂತಿದ್ದಿತು. ಇದೆಲ್ಲ ಹೇಗಾಯಿತು? ವಿಷ್ಣುವೇನಾದರೂ ರಾಕ್ಷಸರೊಡನೆ ಯುದ್ಧ ಮಾಡಿದನೆ? ಇದೇಕೆ ವಿಷ್ಣುವಿನ ದೇಹ ಉಡುಪೆಲ್ಲ ರಕ್ತ ಸಿಕ್ತವಾಗಿದೆ? ಹಾಗೆ ಯುದ್ಧ ಮಾಡಲು ಬಂದ ರಾಕ್ಷಸರಾದರೂ ಯಾರು? ಅವರು ಎಲ್ಲಿಂದ ಬಂದರು? ಇವನ್ನೆಲ್ಲ ಹೇಳು ಎಂದು ಕೇಳಿದನು. ಬ್ರಹ್ಮನು ಶಿವನು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ, ರುದ್ರ, ನೀನು ನಮ್ಮಿಂದ ಬೇರ್ಪಟ್ಟು ಹೊರಟು ಹೋದ ಬಳಿಕ ನಡೆದ ಸಂಗತಿಯನ್ನು ಹೇಳುವೆನು ಕೇಳು. ನಾನು ವಿಷ್ಣುವಿನ ಉದರವನ್ನು ಹೊಕ್ಕ ಬಳಿಕ ಅಲ್ಲಿರುವ ಅಸಂಖ್ಯಾತ ಲೋಕಗಳನ್ನು ನೋಡಿ ಹೊರಬರಲು ಯತ್ನಿಸಿದೆ. ದಾರಿ ಕಾಣಲಿಲ್ಲ. ಕಡೆಗೆ ವಿಷ್ಣುವಿನ ನಾಭಿ ಕಮಲದಿಂದ ಹೊರಟು ಬಂದು ಕಮಲದ ಮೇಲೆ ಕುಳಿತೆ. ಆಗಲೇ ವಿಷ್ಣುವಿನ ಕಿವಿಗಳಿಂದ ಮಧು ಕೈಠಭರೆಂಬ ರಾಕ್ಷಸರು ಹೊರಬಂದು ದಾಂಧಲೆ ಎಬ್ಬಿಸಿದರು. ನನ್ನನ್ನು ಕೊಲ್ಲಲು ಉದ್ಯುಕ್ತರಾದರು. ಅವರನ್ನು ಕೊಲ್ಲಲು ನಾನು ಸಮರ್ಥನಲ್ಲವೆಂಬ ಅರಿವು ನನಗುಂಟಾಗಿ ಕೂಡಲೇ ನನ್ನ ಪರಿವಾರವನ್ನು ಅವರ ಮೇಲೆ ಯುದ್ಧಕ್ಕೆ ಬಿಟ್ಟು ನಾನು ಪರಮ ಪಾವನೆಯೂ ಸರ್ವಮಂಗಳೆಯೂ ಮಹಾಶೂರಳು ಆದ ದೇವಿಯನ್ನು ಕರೆದು ವಿಷ್ಣುವನ್ನು ಯೋಗ ನಿದ್ರೆಯಿಂದ ಎಬ್ಬಿಸಿ ರಾಕ್ಷಸರ ಸಂಹಾರಕ್ಕೆ ದಾರಿ ಮಾಡೆಂದು ಪರಿಪರಿಯಾಗಿ ಸ್ತುತಿಸುವ ಮೂಲಕ ಪ್ರಾರ್ಥಿಸಿದೆನು. ನನ್ನ ಪ್ರಾರ್ಥನೆಗೆ ದೇವಿಯು ವಿಷ್ಣುವನ್ನು ಎಬ್ಬಿಸಿದಳು. ವಿಷ್ಣುವು ಸಾವಿರಾರು ವರ್ಷಗಳ ಪರ್ಯಂತ ಮಧು ಕೈಠಭರೊಡನೆ ಘನಘೋರ ಯುದ್ಧ ಮಾಡಿ ಕಡೆಗೆ ಚಕ್ರಾಯುಧ ಬೀಸಿ ಅವರ ತಲೆ ಹೋಳಾಗುವಂತೆ ಮಾಡಿ ಸಂಹರಿಸಿದನು. ವಿಷ್ಣುವಿಗೂ ರಾಕ್ಷಸರಿಗೂ ನಡೆದ ಯುದ್ಧ ಕಾಲದಲ್ಲಿ ಶಬ್ದಗಳುಂಟಾಗಿ ಬ್ರಹ್ಮಾಂಡವೇ ಬಿರಿದಂತಾಗಿ ನಿನಗೂ ಅದರ ಅನುಭವವಾಗಿದೆಯಷ್ಟೆ ಎಂದು ಒಂದೇ ಸಮನೆ ಹೇಳಿದನು. ಶಿವನು ದೇವಿಯು ರಾಕ್ಷಸ ಸಂಹಾರಕ್ಕಾಗಿ ನೆರವಾದುದನ್ನು ತಿಳಿದು ಸಂತಸಪಟ್ಟನು. ದುಷ್ಟ ರಕ್ಕಸರ ನಾಶವಾದುದು ಲೋಕಕ್ಕೆ ದೊಡ್ಡ ಉಪಕಾರವಾಯಿತೆಂದು ಹೇಳಿದನು. ಮತ್ತೆ ಮೂವರೂ ಒಂದಾಗಿ ದೇವಿಯ ಆಜ್ಞೆಯನ್ನು ಪಾಲಿಸಲು ಮುಂದಾದರು. ಮಧು ಕೈಠಭರ ದೇಹದಿಂದ ಚೆಲ್ಲಾಡಿದ ರಕ್ತದಿಂದ ತೊಯ್ದು ಹೋಗಿದ್ದ ಪ್ರದೇಶ ಪುನಃ ಭೂಮಿಯಾಗಿ ಮೇದಿನಿ ಎಂದು ಹೆಸರಾಯಿತು. ಕಾರಣ ಮೇಧಸ್ಸು ರಕ್ತಗಳಿಂದ ಆ ಪ್ರದೇಶ ಕೂಡಿದ್ದಿತು. ವಿಷ್ಣುವಿನ ಸುದರ್ಶನ ಚಕ್ರದ ಏಟಿಗೆ ಚೂರು ಚೂರಾಗಿ ಹೋಗಿದ್ದ ರಾಕ್ಷಸರ ಮೂಳೆಗಳು ಪರ್ವತಗಳಾದವು. ಭೂಲೋಕ, ಪಾತಾಳ, ಕೈಲಾಸ, ವೈಕುಂಠ ಲೋಕಗಳು ಹುಟ್ಟಿಕೊಂಡವು.
ಭೂಲೋಕದಲ್ಲಿ ಮನುಷ್ಯರು ಹುಟ್ಟಿ ವಾಸಿಸತೊಡಗಿದರು. ಸುರಲೋಕದಲ್ಲಿ ದೇವತೆಗಳು ಯಾರ ಭಯವೂ ಇಲ್ಲದೆ ನೆಮ್ಮದಿಯಾಗಿ ಇದ್ದರು. ಸೃಷ್ಟಿ ಸ್ಥಿತಿ ಲಯಕಾರಕರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ತಮ್ಮ ಅಧಿಕಾರ ವಹಿಸಿಕೊಂಡು ಕಾರ್ಯನಿರತರಾದರು. ಶಿವನು ಕೈಲಾಸಾಧಿಪತಿಯಾಗಿರುತ್ತಿದ್ದನು. ಬ್ರಹ್ಮನು ಸತ್ಯಲೋಕ ನಿವಾಸಿಯಾದನು. ವಿಷ್ಣುವು ವೈಕುಂಠದಲ್ಲಿ ವಿರಾಜಮಾನನಾದನು. ಹೀಗೆ ಸೃಷ್ಟಿ ಸ್ಥಿತಿ ಲಯ ನಿರಂತರವಾಗಿ ನಡೆಯುತ್ತಾ ಹಲವು ಯುಗಗಳು ಕಳೆದವು. ಭೂಲೋಕದಲ್ಲಿ ಯಾವ ರಾಕ್ಷಸರ ಉಪಟಳವೂ ಇಲ್ಲದೆ ಎಲ್ಲರೂ ನೆಮ್ಮದಿಯಿಂದ ಇರುತ್ತಿದ್ದರು. ಕಾಲಕ್ರಮದಲ್ಲಿ ಇಡೀ ಭೂಮಿಯನ್ನೇ ನಡುಗಿಸಬಲ್ಲ ಒಬ್ಬ ರಾಕ್ಷಸವೀರನ ಜನನವಾಯಿತು. ದೇವತೆಗಳ ರಾಜ ದೇವೇಂದ್ರನ ಮಾಯಾಜಾಲದಿಂದ ಮಹಿಷಿಯೊಂದು ಹೆಣ್ಣು ರೂಪ ಧರಿಸಿ ಬಂದುದನ್ನು ವಿವಾಹವಾಗಿದ್ದ ರಾಕ್ಷಸನ ಉದರದಲ್ಲಿ ಜನಿಸಿದ ಈ ವೀರನಿಗೆ ಮಹಿಷಾಸುರನೆಂದು ಹೆಸರಿದ್ದಿತು. ಇವನಾದರೋ ಅರ್ಧ ರಾಕ್ಷಸ ದೇಹವಾದರೆ ಇನ್ನರ್ಧ ಮಹಿಷ ಶರೀರವನ್ನು ಹೊತ್ತಿರುತ್ತಿದ್ದನು. ಮಹಿಷಾಸುರನು ಭೂಮಂಡಲವನ್ನಾಳುತ್ತಾ ಲೋಕಕಂಟಕನಾದನು. ಋಷಿಮುನಿಗಳೆಂದರೆ ಸಿಡಿದು ಬೀಳುತ್ತಿದ್ದನು. ಹರಿಹರರೆಂದರೆ ಅವನಿಗೆ ಆಗದು. ತಾನೇ ಭೂಲೋಕದ ದೊರೆ, ತನ್ನನ್ನೇ ಎಲ್ಲರೂ ಪೂಜಿಸಬೇಕೆಂದು ಜನರಿಗೆ ಪ್ರಜೆಗಳಿಗೆ ಆಜ್ಞೆ ಮಾಡಿದನು. ಇದಕ್ಕೆ ಬ್ರಹ್ಮನಿಂದ ಅವನು ವರ ಹೊಂದಿದ್ದುದೇ ಮೂಲ ಕಾರಣವಾಗಿತ್ತು. ಇವನಂತೆಯೇ ಇವನ ರಾಜ್ಯದ ಬಿಡಾಲ, ಚಕ್ಷುರ, ರಕ್ತ ಬೀಜಾಸುರ ಮೊದಲಾದ ರಾಕ್ಷಸರು ಪ್ರಬಲರಾಗಿದ್ದರು. ಒಮ್ಮೆ ಮಹಿಷಾಸುರ ತಾನೂ ಯಾರಿಂದಲೂ ಸೋಲಬಾರದು, ತನಗೆ ಸಾವೇ ಬರಬಾರದು, ಅಜೇಯನಾಗಬೇಕು ಎಂಬ ಘನತರವಾದ ಉದ್ದೇಶದಿಂದ ಚತುರ್ಮುಖ ಬ್ರಹ್ಮನನ್ನು ಕುರಿತು 100 ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನಾಚರಿಸಿದನು. ಮಹಿಷಾಸುರನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ಅಯ್ಯ ಮಹಿಷ, ನಿನ್ನ ಕಠೋರ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನಗೇನು ವರ ಬೇಕೋ ಕೇಳಿಕೋ ಎಂದನು. ಮಹಿಷಾಸುರನು ತಪಸ್ಸಿನಿಂದ ಎಚ್ಚೆತ್ತು, ಬ್ರಹ್ಮದೇವ, ಲೋಕಪಾಲಕನೇ, ಧನ್ಯನಾದೆ. ನೀನು ನನಗೆ ವರವನ್ನು ಕೊಡುವುದೇ ನಿಶ್ಚಯವಾದರೆ ನನಗೆ ಹರಿಹರರಿಂದಲೋ ಪ್ರಾಣಿ ಪಕ್ಷಿಗಳಿಂದಲೋ ಯಾರಿಂದಲೂ ಸಾವು ಬರಬಾರದು ಎಂದು ವರವನ್ನು ಬೇಡಿದನು. ಅದಕ್ಕೆ ಬ್ರಹ್ಮನು, ಮಹಿಷ, ಸಾವೇ ಬರಬಾರದು ಎಂದು ಹೇಳುವಂತಿಲ್ಲ. ಯಾರೂ ಮೃತ್ಯುಂಜಯರಾಗಲು ಸಾಧ್ಯವಿಲ್ಲ. ಸಾವು ಬರಬಾರದು ಎಂಬ ವರವನ್ನು ಬಿಟ್ಟು ಬೇರೇನಾದರೂ ಕೇಳು ಕೊಡುತ್ತೇನೆ ಎಂದನು. ಮಾತಿಗೆ ಕಟ್ಟುಬಿದ್ದ ಮಹಿಷನು, ತಾತ ಬ್ರಹ್ಮದೇವ, ಹಾಗೆ ನನಗೆ ಸಾವು ಬರಲೇಬೇಕೆಂಬುದಾದರೆ ಒಬ್ಬಳು ಹೆಣ್ಣಿನಿಂದ ಆಗಬಹುದು. ಒಂದು ಹೆಣ್ಣು ಏನು ತಾನೇ ಮಾಡಲಾಗುತ್ತದೆ ಎಂದು ವರವನ್ನು ಕೇಳಲು ಬ್ರಹ್ಮನು ತಥಾಸ್ತು ಎಂದು ಹೇಳಿ ಅಂತರ್ಧನನಾದನು. ಬ್ರಹ್ಮ ವರಪ್ರಸಾದಿತನಾದ ಮೇಲೆ ಮಹಿಷಾಸುರನು ಮೆರೆಯತೊಡಗಿದನು. ಜಗತ್ತಿನಲ್ಲೇ ಮಹಾವೀರರು ಶೂರರು ಎಂದೆಲ್ಲ ಖ್ಯಾತರಾದ ಹರಿಹರರಿಂದ ನನಗೆ ಸಾವಿಲ್ಲ, ನಾನು ಅಜೇಯ ಅನ್ನುತ್ತಾ ಇಡೀ ಭೂಮಂಡಲಕ್ಕೆ ತಾನೇ ಒಡೆಯನಾದನು. ಅಲ್ಲದೆ ಆ ಅಸುರನು ದೇವತೆಗಳನ್ನು ಅಟ್ಟಿಕೊಂಡು ಹೋಗಿ ಅವರನ್ನು ಸದೆಬಡಿದನು. ದೇವತೆಗಳ ಅಧಿಪತಿ ಇಂದ್ರನೊಡನೆ ಯುದ್ಧ ಮಾಡಿ ಅವನನ್ನು ಗೆದ್ದು ಅಷ್ಟದಿಕ್ಪಾಲಕರನ್ನು ತನ್ನ ಅಡಿಯಾಳಾಗಿಸಿ ತಾನೇ ಅಮರಾವತಿಯ ಅರಸನೆಂದು ಮೆರೆಯತೊಡಗಿದನು. ಇಂದ್ರಾದಿ ದೇವತೆಗಳು ರಾಕ್ಷಸನ ಕಾಟ ತಾಳಲಾರದೆ ಭಯಭೀತರಾಗಿ ಎಲ್ಲರೂ ರೋದಿಸುತ್ತಾ ಸತ್ಯಲೋಕಕ್ಕೆ ಧಾವಿಸಿ ಬಂದು ಬ್ರಹ್ಮನನ್ನು ಮೊರೆಹೊಕ್ಕರು. ಸರಸ್ವತಿಯ ವೀಣಾವಾದನದಲ್ಲಿ ಮೈ ಮರೆತಿದ್ದ ಬ್ರಹ್ಮನನ್ನು ಪ್ರಾರ್ಥಿಸಿ, ಬ್ರಹ್ಮದೇವ, ಸರ್ವನಾಶವಾಯಿತು. ಇದುವರೆಗೂ ಯಾವುದೇ ರಾಕ್ಷಸರ ಕಾಟವಿಲ್ಲದೆ ನೆಮ್ಮದಿಯಿಂದಿದ್ದೆವು. ಇಗೋ, ಈಗ ಮಹಿಷಾಸುರನೆಂಬುವನು ತಾನು ಅಜೇಯನೆಂದು ಹೇಳಿಕೊಂಡು ನಮ್ಮ ಸೈನ್ಯವನ್ನು ಸೋಲಿಸಿ ತಾನೇ ಅಮರಾವತಿಯ ಸಿಂಹಾಸನವನ್ನೇರಿ ನಮ್ಮನ್ನೆಲ್ಲ ಹೊರದೂಡಿದ್ದಾನೆ. ಸ್ವರ್ಗಾಧಿಪತಿಯಾಗಿ ಮೆರೆಯುತ್ತಿದ್ದಾನೆ. ನಮ್ಮನ್ನು ಯಾರೂ ಕೇಳುವವರು ಇಲ್ಲದಂತಾಗಿದೆ.
ರಕ್ಷಿಸು ತಂದೆ ಎಂದು ಕಂಬನಿಗರೆದನು. ಇಂದ್ರಾದಿಗಳ ಮಾತುಗಳನ್ನು ಮೌನದಿಂದ ಕೇಳಿದ ಬ್ರಹ್ಮ, ದೇವತೆಗಳೇ, ಆ ದುಷ್ಟನನ್ನು ಸಂಹರಿಸಲು ನನ್ನಿಂದಾಗದ ಮಾತು. ನಾವು ಏನಿದ್ದರೂ ಶಿವನ ಸಲಹೆ ಪಡೆಯೋಣ. ನಡೆಯಿರಿ, ನಾನೂ ಬರುತ್ತೇನೆ ಎಂದನು. ಬ್ರಹ್ಮನನ್ನು ಮುಂದಿಟ್ಟುಕೊಂಡು ದೇವತೆಗಳು ಶಿವನನ್ನರಸುತ್ತಾ ಕೈಲಾಸಕ್ಕೆ ಬಂದರು. ಉಮಾಲೋಲನಾಗಿದ್ದ ಶಿವನು ಅವರೆಲ್ಲ ಬಂದ ಕಾರಣ ತಿಳಿದಾಗ ಕನಲಿ ಕೆಂಡವಾದನು. ಒಬ್ಬ ರಾಕ್ಷಸನಿಗೆ ಇಷ್ಟೊಂದು ಸೊಕ್ಕೆ, ಆದರೆ ಅವನನ್ನು ಸಂಹರಿಸಲು ನನ್ನಿಂದಾಗಲಿ ಬ್ರಹ್ಮನಿಂದಾಗಲಿ ಸಾಧ್ಯವಿಲ್ಲ. ಕಾರಣ ಅವನು ಪಡೆದಿರುವ ವರ. ನಾವೆಲ್ಲರೂ ಶ್ರೀಹರಿಯನ್ನು ಕೇಳಿ ಪರಿಹಾರ ಪಡೆಯೋಣ ಎಂದು ಎಲ್ಲರನ್ನೂ ಕರೆದುಕೊಂಡು ಶಿವನು ವೈಕುಂಠಕ್ಕೆ ಧಾವಿಸಿ ಬಂದನು. ಕ್ಷೀರಸಾಗರ ಶಾಯಿಯಾಗಿ ಲಕ್ಷ್ಮೀದೇವಿಯ ಸೇವೆಯನ್ನು ಸ್ವೀಕರಿಸುತ್ತಾ ವಿಷ್ಣುವು ಏನೂ ತಿಳಿಯದವನಂತೆ ಇರುತ್ತಿದ್ದನು. ದೇವಾದಿದೇವತೆಗಳೊಡನೆ ಬ್ರಹ್ಮನ ಸಮೇತ ಶಿವನು ಬಂದುದನ್ನು ಕಂಡು ಮಹಾವಿಷ್ಣುವು ಯಾವುದೋ ಮಹತ್ವವಾದ ಸಂಗತಿ ಇರಬೇಕೆಂದು ಮೇಲೆದ್ದು ಅವರೆಲ್ಲರನ್ನೂ ಬರಮಾಡಿಕೊಂಡು ಕುಶಲ ವಿಚಾರಿಸಿ, ಆಶ್ಚರ್ಯವಾಗಿದೆಯಲ್ಲ ಬ್ರಹ್ಮ, ಶಂಕರ, ನೀವಿಬ್ಬರೂ ದೇವತಾ ಸಮೂಹದೊಂದಿಗೆ ಬಂದಿರುವುದು ನೋಡಿದರೆ ಎಲ್ಲಿಯೋ ಏನೋ ಅನಾಹುತವಾಗಿರಬೇಕು. ಏನು ಬಂದಿರಿ ಎಂದು ಹೇಳಿ ಇಬ್ಬರನ್ನೂ ಅಪ್ಪಿಕೊಂಡು ಉಚಿತಾಸನಗಳನ್ನು ನೀಡಿ ದೇವತೆಗಳ ಕಡೆ ಮುಖ ಮಾಡಿ, ಇದೇನು ದೇವೇಂದ್ರ, ನಿನ್ನ ಮುಖದಲ್ಲಿ ಗೆಲುವಿಲ್ಲ? ದೇವತೆಗಳೆಲ್ಲ ಬಾಡಿದ ಮುಖ ಹೊತ್ತಿದ್ದಾರೆ, ಒಬ್ಬರಲ್ಲೂ ಕಾಂತಿಯಿಲ್ಲ, ಏನು ಸಮಾಚಾರ ಎಂದು ಪ್ರಶ್ನಿಸಿದನು. ದೇವತೆಗಳೆಲ್ಲರೂ ಶ್ರೀಹರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಬಳಿಕ ದೇವೇಂದ್ರನು, ಪರಮಾತ್ಮ, ಭಕ್ತವತ್ಸಲ, ನಿನಗೆ ತಿಳಿಯದ್ದು ಈ ಜಗತ್ತಿನಲ್ಲಿ ಏನು ತಾನೇ ಇದೆ? ಭೂಲೋಕವಾಸಿಯಾದ ಮಹಿಷಾಸುರನು ತನಗೆ ಯಾರಿಂದಲೂ ಸೋಲಿಲ್ಲ. ತಾನು ಅಜೇಯ ಎಂದು ಬೀಗುತ್ತಾ ನಮ್ಮೆಲ್ಲರ ಅಧಿಕಾರವನ್ನು ಕಿತ್ತುಕೊಂಡು ನಮ್ಮನ್ನು ರಾಜ್ಯಭ್ರಷ್ಟರನ್ನಾಗಿಸಿ ತಾನು ಅಮರಾವತಿಯ ಚಕ್ರವರ್ತಿ ಎಂದು ಹೇಳಿಕೊಂಡಿದ್ದಾನೆ. ಆ ದುಷ್ಟನ ಉಪಟಳ ತಾಳಲಾರದೆ ನಿನ್ನಲ್ಲಿ ಮೊರೆಹೊಕ್ಕು ಬಂದಿದ್ದೇವೆ. ನಮ್ಮನ್ನು ಕಾಪಾಡು ಸ್ವಾಮಿ, ಆ ದುಷ್ಟನನ್ನು ಕೂಡಲೇ ಸಂಹರಿಸು ಎಂದು ಅಂಗಲಾಚಿದನು. ದೇವತೆಗಳು ಹೇಳಿದುದನ್ನು ಕೇಳಿದ ಪರಮಾತ್ಮನು ಕ್ಷಣ ಮಾತ್ರದಲ್ಲಿ ಕನಲಿ ಕೆಂಡವಾದನು. ಅವನ ಕೋಪದ ಜ್ವಾಲೆ ಉರಿದು ಕಣ್ಣುಗಳಿಂದ ಮಹಾಪ್ರಭೆಯಂತೆ ಕಿಡಿ ಹಾರಿ ಬಂದಿತು. ಅಂತ್ಯಯೇ ಬ್ರಹ್ಮ ಮತ್ತು ಶಂಕರರ ಕೋಪದ ಜ್ವಾಲೆಗಳೂ ಹೊಮ್ಮಿ ಮೂವರ ಮುಖದಿಂದ ಅವರ್ಣನೀಯ ತೇಜಸ್ಸೊಂದು ಹೊರಹೊರಟಿತು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಕ್ರುದ್ಧರಾಗಿ ಕೋಪದಿಂದ ಕೆರಳಿದಂತೆ ಅಷ್ಟದಿಕ್ಪಾಲಕರೆಲ್ಲರೂ ದುಷ್ಟ ಮಹಿಷನ ಮೇಲೆ ಕೆರಳಿದಾಗ ಅವರೆಲ್ಲರ ಮುಖದಿಂದ ತೇಜಸ್ಸು ಆವಿರ್ಭವಿಸಿತು. ಇವರೆಲ್ಲರ ತೇಜಸ್ಸು ಹೊರಬಂದು ಒಂದುಗೂಡುತ್ತಿದ್ದಂತೆ ಅದರೊಡನೆ ಸನಕಾದಿ ಮುನಿಗಳು, ಪ್ರಮಥಾದಿ ಗಣಗಳು, ಸಿದ್ಧರು, ಯಕ್ಷಗಂಧರ್ವರು, ಋಷಿಮುನಿಗಳು, ದೇವತೆಗಳು ಇವರೆಲ್ಲರ ಮುಖಗಳಿಂದ ಹೊಮ್ಮಿದ ತೇಜಸ್ಸು ಮಿಲನಗೊಂಡು ಆ ಸರ್ವ ತೇಜೋಮಯಿ ಒಂದು ಬೆಟ್ಟದೋಪಾದಿಯಲ್ಲಿ ಹೊಳೆಯುತ್ತ ನಿಂತಿತು. ಆ ತೇಜಸ್ಸು ಕೋಟಿ ಸೂರ್ಯ ಪ್ರಕಾಶದಿಂದ ಈರೇಳು ಲೋಕಗಳನ್ನು ಬೆಳಗಿದವು. ಕೆಲ ಕಾಲದಲ್ಲೇ ತೇಜಸ್ಸು ಒಂದು ಹೆಣ್ಣಿನ ರೂಪ ಧರಿಸಿತು. ಶಿವನ ತೇಜಸ್ಸಿನಿಂದ ಆ ಹೆಣ್ಣಿಗೆ ಕೇಶವು, ವಿಷ್ಣುವಿನ ತೇಜಸ್ಸಿನಿಂದ ಭುಜಗಳೂ ಉಂಟಾದವು. ಶಿವನಿಗಿದ್ದಂತೆ ಆಕೆಗೆ 3 ಕಣ್ಣುಗಳು ಇದ್ದು ಅವು ಚಂದ್ರ, ಸೂರ್ಯ ಮತ್ತು ಅಗ್ನಿಯರ ತೇಜಸ್ಸನ್ನು ಪಡೆದುಕೊಂಡಿದ್ದವು. ಕುಬೇರನ ತೇಜಸ್ಸು ಆಕೆಯ ನಾಸಿಕವಾಯಿತು. ಬ್ರಹ್ಮನ ತೇಜಸ್ಸು ಆಕೆಯ ದಂತ ಪಂಕ್ತಿಗಳಾದವು. ಕಣ್ಣಿನ ಹುಬ್ಬುಗಳು ಯಮನ ತೇಜಸ್ಸಿನ ಅಂಶವಾಗಿದ್ದರೆ ಆಕೆಯ ಕಿವಿಗಳು ವಾಯುವಿನ ತೇಜಸ್ಸು ಪಡೆದುಕೊಂಡವು. ದೇವಿಯ ಸೊಂಟದಲ್ಲಿ ಇಂದ್ರನ ತೇಜಸ್ಸು, ಸ್ತನಗಳಲ್ಲಿ ಬುಧನ ತೇಜಸ್ಸು ಪೂರೈಕೆಯಾದವು. ವರುಣನ ತೇಜಸ್ಸೇ ನಿತಂಬವೂ ಆದವು. ಕಾಲ್ಬೆರಳುಗಳಲ್ಲಿ ಸೂರ್ಯನ ತೇಜಸ್ಸು ಹೊಂದಿದರೆ
ಅಷ್ಟವಸುಗಳೂ ತಮ್ಮ ತೇಜಸ್ಸನ್ನು ಆಕೆಯ ಕೈ ಬೆರಳುಗಳಿಗೆ ತುಂಬಿದರು. ಆಕೆಯ ಅಂಗಾಂಗಗಳಲ್ಲಿ ದೇವತೆಗಳೆಲ್ಲರ ಕಾಂತಿಯುಕ್ತವಾದ ತೇಜಸ್ಸು ಮೈಗೂಡಿತು. ಹೀಗೆ ದೇವಾದಿದೇವತೆಗಳು, ಹರಿ ಹರ ಬ್ರಹ್ಮರು ತಮ್ಮೆಲ್ಲರ ತೇಜಸ್ಸನ್ನು ಧಾರೆ ಎರೆದು ಸಹಸ್ರ ಭುಜಗಳ ಮಹಾರೌದ್ರವಾದ ಕಾಳಿಕೆಯನ್ನು ಸೃಷ್ಟಿಸಿದರು. ಜ್ವಾಜ್ವಲ್ಯಮಾನಳಾದ ಆ ದೇವಿಯನ್ನು ನೋಡಲು 1000 ಕಣ್ಣಾದರೂ ಸಾಲದಾದವು. ಎಲ್ಲರ ತೇಜಸ್ಸಿನಿಂದ ಶರೀರ ಸೃಷ್ಟಿಯಾದ ಬಳಿಕ ದೇವಿಗೆ ಒಬ್ಬೊಬ್ಬರೂ ತಮ್ಮ ಆಯುಧ ಆಭರಣಗಳನ್ನಿತ್ತು ಅಲಂಕರಿಸಿದರು. ಶಂಕರನು ಚಂದ್ರಹಾರ, ಪಾಶುಪತಾಸ್ತ್ರ, ತ್ರಿಶೂಲ, ಡಕ್ಕೆ ಡಮರುಗಳನ್ನು ನೀಡಿದನು. ಬ್ರಹ್ಮನು ಅಕ್ಷಮಾಲೆ, ಮುತ್ತಿನ ಹಾರವನ್ನು ಮತ್ತಿತರ ಆಭರಣಗಳನ್ನೊದಗಿಸಿದನು. ಮಹಾವಿಷ್ಣುವು ಪೀತಾಂಬರವನ್ನು ನೀಡಿ ಶಂಖ ಚಕ್ರ ಗದೆಗಳನ್ನು ಕೊಟ್ಟನು. ಇಂದ್ರನು ವಜ್ರಾಯುಧ ಖಡ್ಗಗಳನ್ನು ಕೊಟ್ಟನು. ನೈಋತ್ಯಾಧಿಪತಿಯು ಭರ್ಜಿಯನ್ನು, ಕುಬೇರನು ಹರಿತವಾದ ಖಡ್ಗವನ್ನು, ಪವಿತ್ರವಾದ ಪಾತ್ರೆಯನ್ನೂ ಕೊಟ್ಟರು. ಶಿವನು ಹುಲಿಯ ಚರ್ಮವನ್ನು, ಅರ್ಧಚಂದ್ರನನ್ನು, ವಿಷ್ಣುವು ಕೌಸ್ತುಭಮಣಿಯನ್ನೂ ಕೊಟ್ಟರು. ದೇವಿಯ ಮೈಮೇಲೆ ಪದಕ, ಕುಂಡಲ, ಮೂಗುತಿ, ಕಾಲುಗೆಜ್ಜೆ, ಉಂಗುರ, ಓಢ್ಯಾಣ, ಚೂಡಾಮಣಿ, ರತ್ನ ಖಚಿತವಾದ ಕಿರೀಟ, ಮುತ್ತು ರತ್ನಗಳಿಂದ ಶೋಭಿತವಾದ ವಸ್ತ್ರ, ಪರಿಮಳ ಭರಿತವಾದ ಗಂಧದ ಹೂಮಾಲೆ ಇವೆಲ್ಲ ಇದ್ದು ಮಹಾಲಕ್ಷ್ಮಿಯಂತೆ ದೇವಿ ಶೋಭಾಯಮಾನವಾಗಿ ಕಂಡಳು. ದೇವಾದಿದೇವತೆಗಳು ಆಕೆಯನ್ನು ವಿಧ ವಿಧವಾಗಿ ಸ್ತುತಿಸತೊಡಗಿದರು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಐ ಜಗದಂಬ ಮದಂಬ ಕದಂಬ ವನ ಪ್ರಿಯವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗನಿಜಾಲಯ ಮಧ್ಯಗತೆ. ಎಲ್ಲ ದೇವತೆಗಳು ದೇವಿಗೆ ಯಜ್ಞೋಪವೀತ ಧಾರಣೆ ಮಾಡಿದರು. ಮಂಗಳ ವಾದ್ಯಗಳು ಮೊಳಗಿದವು. ಭೇರಿ ನಿನಾದಗಳುಂಟಾದವು. ಮಹಾವಿಷ್ಣುವು, ದೇವತೆಗಳೇ, ಲೋಕ ಕಲ್ಯಾಣಾರ್ಥವಾಗಿಯೂ ಲೋಕಕಂಟಕನಾದ ಮಹಿಷಾಸುರನನ್ನು ಸಂಹರಿಸಲು ದೇವಿಗೆ ಆವೇಶವನ್ನು ತುಂಬೋಣ ಎಂದು ದೇವತೆಗಳನ್ನು ಹುರಿದುಂಬಿಸಿದನು. ದೇವತೆಗಳು ದೇವಿಗೆ ಬೆಳ್ಳಿ ತಟ್ಟೆಯಲ್ಲಿ ಮಂಗಳಾರತಿ ಮಾಡಿ, ಅಮ್ಮ ಮಹೇಶ್ವರಿ, ಜಗನ್ಮಾತ, ಸರ್ವ ದುಃಖ ನಿವಾರಿಣಿ, ಆ ಮಹಾರಾಕ್ಷಸನಾದ ಮಹಿಷಾಸುರನನ್ನು ಸಂಹರಿಸಿ ನಮಗೊದಗಿರುವ ಸಂಕಟದಿಂದ ನಮ್ಮನ್ನು ಪಾರು ಮಾಡು ಎಂದು ಪ್ರಾರ್ಥಿಸಿದರು. ದುರ್ಗಿ, ಕಾಳಿ, ಮಂಗಳೇ, ರೌದ್ರೆ, ಚಾಮುಂಡಿ ಎಂದು ನಾನಾ ವಿಧವಾಗಿ ಕರೆಯಿಸಿಕೊಳ್ಳುವ ದೇವಿಯು ಸ್ಮರಿಸಿದಂತೆ ನಾನಾಭರಣಗಳನ್ನು ಧರಿಸಿದ ಸಿಂಹವು ಪ್ರಾಪ್ತವಾಯಿತು. ಶಂಖನಾದ ಮೊಳಗುತ್ತಿದ್ದಂತೆ ತ್ರಿಶೂಲವನ್ನು ಹಿಡಿದ ದೇವಿ ಸಿಂಹವನ್ನೇರಿ ಸಿಂಹವಾಹಿನಿ ಎನಿಸಿದಳು. ಸಾವಿರಾರು ಶಂಖಗಳು ಒಮ್ಮೆಲೆ ಭೋರ್ಗರೆದು ಭಾರೀ ನೀನಾದವನ್ನು ಉಂಟು ಮಾಡಿದವು. ಆ ಶಬ್ದಕ್ಕೆ ಇಡೀ ಬ್ರಹ್ಮಾಂಡವೇ ಕಂಪಿಸಿದಂತಾಗಿತ್ತು. ಭೇರಿ, ಕಹಳೆ, ಡಮರುಗಗಳ ನೀನಾದವಾದಂತೆ ಸಹಸ್ರ ಧನಸ್ಸು ಧರಿಸಿದ ದೇವಿಯು ಸಿಂಹವಾಹಿನಿಯಾಗಿ ಮಹಿಷಾಸುರನನ್ನು ಕೊಲ್ಲುವ ಉದ್ದೇಶ ಹೊಂದಿ ಮಹಿಷಾಸುರನ ಪಟ್ಟಣವನ್ನು ಕುರಿತು ಪ್ರಯಾಣ ಬೆಳೆಸಿದಳು. ದೇವಿಯು ಹೊರಡುತ್ತಿದ್ದಂತೆ ಉಗೇ ಉಗೇ ಎಂದು ಹರಿಹರ ಬ್ರಹ್ಮಾದಿಗಳು ಅಬ್ಬರಿಸಿ ಬೊಬ್ಬಿರಿದರು. ಎಲ್ಲ ದೇವತೆಗಳು ಇನ್ನು ಮಹಿಷಾಸುರನ ಸಾವು ಖಂಡಿತವೆಂದು ಕುಣಿದಾಡಿದರು. ಮಹಿಷಾಸುರ ಅಹಂಕಾರದಲ್ಲಿ ಕೊಬ್ಬಿ ಹೋಗಿದ್ದನು. ಲೋಕೈಕ ವೀರನೆಂಬ ಅಹಂಕಾರದಿಂದ ಮೆರೆಯುತ್ತಿದ್ದನು. ಭೂಲೋಕದಲ್ಲಿ ಎಲ್ಲಿ ನೋಡಿದರೂ ಮಹಿಷೇಶನ ವಿಗ್ರಹಗಳಿಗೆ ಪೂಜಾದಿಗಳು ನಡೆಯುವಂತೆ ಏರ್ಪಾಡು ಮಾಡಿದ್ದನು. ರಾಜಗುರುಗಳಾದ ಶುಕ್ಲಾಚಾರ್ಯರಿಗೂ ತನ್ನ ಪೂಜೆಯನ್ನೇ ಮಾಡಲು ಆಜ್ಞಾಪಿಸಿದಾಗ ಅವರು ಅಲ್ಲಿರಲಾರದೆ ಹೊರಟು ಹೋಗಿದ್ದರು. ತಮ್ಮ ತಪಸ್ಸನ್ನೆಲ್ಲ ಧಾರೆ ಎರೆದು ಅವರು ಮಹಿಷಾಸುರನ ತಾಯಿಯನ್ನು
ಎಮ್ಮೆಯ ರೂಪದಿಂದ ಸ್ತ್ರೀ ರೂಪಕ್ಕೆ ಉಳಿಸಿ ರಾಕ್ಷಸನಿಗೆ ಜನ್ಮ ಉಂಟಾಗಲು ನೆರವಾಗಿದ್ದರು. ದೇವತೆಗಳ ಮಾಯೆಯನ್ನು ಹತ್ತಿಕ್ಕಿದ್ದರು. ಅಂತಹ ತಂದೆಯ ಸಮಾನರಾದ ಶುಕ್ಲಾಚಾರ್ಯರನ್ನೇ ಮಹಿಷನು ತನ್ನ ಪೂಜೆ ಮಾಡಬೇಕೆಂದು ಆಗ್ರಹ ಪೀಡಿಸಿ ಅವರ ಉದಾಸೀನತೆಗೆ ಪಾತ್ರನಾಗಿದ್ದನು. ದೇವಿಯು ಮಹಿಷಾಸುರನ ಪಟ್ಟಣಾಭಿಮುಖವಾಗಿ ಹೊರಟು ಬರುತ್ತಿದ್ದಂತೆ ಮಹಿಷಾಸುರನ ಪಟ್ಟಣದಲ್ಲಿ ಅಪಶಕುನಗಳಾದವು. ಚಕಿತನಾದ ಮಹಿಷನು ದಿಗ್ಭ್ರಾಂತನಾಗಿ, ಎಲ್ಲಿಯೋ ಯುದ್ಧಘೋಷ ಕೇಳಿಬರುತ್ತಿದೆ, ಯಾವುದೋ ಶಕ್ತಿ ನನ್ನ ಪಟ್ಟಣವನ್ನು ಪ್ರವೇಶಿಸುವಂತಿದೆ, ಹೇಗಾದರೇನು, ನಾನಂತೂ ಅಜೇಯ, ನಾನೇಕೆ ಹೆದರಲಿ, ಹರನು ನನ್ನನ್ನು ಯುದ್ಧದಲ್ಲಿ ಜಯಿಸಲಾರರು, ಒಂದು ವೇಳೆ ಅವರೇ ಬಂದಿದ್ದರೂ ನಾನು ಅಂಜಬೇಕಿಲ್ಲ. ದೇವತೆಗಳು ಮೊದಲೇ ಪ್ರಾಣಭಿಕ್ಷೆ ಪಡೆದು ಹೆದರಿ ಓಡಿ ಹೋಗಿದ್ದಾರೆ, ಅವರಿಗೆ ಬರಲು ಮುಖವಿಲ್ಲ. ಆದರೂ ಈ ಘನಘೋರ ಶಬ್ದ ಯಾವುದೋ ಎಂದು ಶಂಕಿಸುತ್ತಿದ್ದನು. ಮಹಿಷಾಸುರನು ಚಕ್ಷುರಾಖ್ಯನೆಂಬ ಮಂತ್ರಿಯನ್ನು ಹೊಂದಿದ್ದನು. ಅವನೇ ಸೇನೆಯ ದಂಡ ನಾಯಕನೂ ಆಗಿದ್ದನು. ಬಿಡಾಲ, ರುದ್ರರಾಗಾಖ್ಯ, ರಸಿಲೋಮ ಮೊದಲಾದವರು ಮಹಿಷನ ಕಡೆಯ ಇತರ ವೀರರು. ಚಕ್ಷುರಾಖ್ಯ ಮಹಾಪರಾಕ್ರಮಿ, ರಾಕ್ಷಸರಲ್ಲೇ ಅತ್ಯಂತ ಬಲಶಾಲಿ, ಮಹಾಚತುರನೂ ಒಳ್ಳೆ ರಥಿಕನೂ ಆಗಿದ್ದ ಚಕ್ಷುರಾಖ್ಯ ಪಟ್ಟಣದಲ್ಲಿ ಯಾರೋ ಶತ್ರು ಪ್ರವೇಶವಾಗಿರುವುದನ್ನರಿತು ನೇರ ಮಹಿಷನಲ್ಲಿಗೆ ಬಂದು, ಮಹಾರಾಜ, ಚಿಂತಿಸುವ ಅಗತ್ಯವಿಲ್ಲ, ನಾನೀಗಲೇ ರಥ ಪದಾತಿಗಳೊಡನೆ ಹೋಗಿ ಅವರು ಯಾರೇ ಇರಲಿ ಶಿಕ್ಷಿಸಿ ಬಂಧಿಸಿ ತರುತ್ತೇನೆ, ನೀವು ನಿಶ್ಚಿಂತೆಯಾಗಿರಿ ಎಂದು ಹೇಳಿ ಸಾವಿರಾರು ಸೈನಿಕರು, ಕುದುರೆ, ಆನೆಗಳೊಡನೆ ದೇವಿಯೊಡನೆ ಯುದ್ಧ ಮಾಡುವ ಸಲುವಾಗಿ ಹೊರಟು ಬಂದನು. ಚಕ್ಷುರಾಖ್ಯ ಶಿವ, ಬ್ರಹ್ಮ, ಹರಿಗಳನ್ನೇ ಎದುರಿಸಿದ್ದ ವೀರನೆಂದು ಹೆಸರಾಗಿದ್ದನು. ಬಿಡಾಲನೆಂಬ ರಾಕ್ಷಸನು ತನ್ನ 600 ಅಕ್ಷೋಹಿಣಿ ಸೈನ್ಯ, ರಥ, ಕುದುರೆಗಳೊಂದಿಗೂ, ರುದ್ರರಾಗಾಖ್ಯನು 100 ಅಕ್ಷೋಹಿಣಿ ಸೇನೆ ಹಾಗೂ ಆನೆ ಕುದುರೆಗಳೊಂದಿಗೂ ಚಕ್ಷುರಾಖ್ಯನೊಡನೆ ಸೇರಿಕೊಂಡು ಯುದ್ಧಕ್ಕೆ ಹೊರಟರು. ಇವರೊಂದಿಗೆ ರಸಿಲೋಮನೆಂಬ ರಾಕ್ಷಸನೂ ತನ್ನ 300 ಅಕ್ಷೋಹಿಣಿ, ಕುದುರೆ, ರಥ ಇತ್ಯಾದಿಗಳೊಡನೆ ಹೊರಟನು. ರುದ್ರ ಇನ್ನೋರ್ವ ವೀರ, ಮಹಾಪರಾಕ್ರಮಿ, ಆತನೂ ಯುದ್ಧ ಸನ್ನದ್ಧನಾಗಿದ್ದನು. ಇಂತಹ ಮಹಾವೀರರ ಪಡೆಯು ಸಾವಿರಾರು ಅಕ್ಷೋಹಿಣಿ ಸೇನೆಯೊಂದಿಗೆ ಪರಾತ್ಪರಳು, ಮಹಾವೀರಳು, ಶೂರಳು, ಕಾಳಿಯೂ ದುರ್ಗಿಯೂ ಆದ ದೇವಿಯನ್ನೆದುರಿಸಲು ಹೊರಟರು. ಆದರೆ ಅವರಾರಿಗೂ ಬಂದಿರುವವರು ಯಾರು ಎಂಬುದೇ ಅರ್ಥವಾಗಿರಲಿಲ್ಲ. ಒಂದು ಹೊಸ ಶಕ್ತಿಯನ್ನು ಅವರು ಕಾಣುವವರಿದ್ದರು. ಇಷ್ಟೊಂದು ಭಾರಿ ಸೈನ್ಯವೇ ಇದ್ದರೂ ಮಹಿಷಾಸುರನು ತನ್ನ ದೊಡ್ಡ ಸೈನ್ಯದೊಡನೆ ಬಂದಿರುವವರು ಯಾರು ಎಂದು ನೋಡಲು ತಾನೂ ಹೊರಟು ನಿಂತನು. ಮಹಿಷಾಸುರನ ಸೈನ್ಯ ಹೊರಟಾಗ ಭೂಮಿಯೇ ಕಂಪಿಸಿದಂತಾಯಿತು. ಗಗನದೆತ್ತರಕ್ಕೆ ಧೂಳೆದ್ದಿತು. ಆ ಧೂಳು ದಶದಿಕ್ಕುಗಳನ್ನು ವ್ಯಾಪಿಸಿತು. ಸೈನ್ಯದಲ್ಲಿ ಸೈನಿಕರು ಮಾಡುತ್ತಿದ್ದ ಕಹಳೆ ಕೊಂಬುಗಳ ಧ್ವನಿ ಬ್ರಹ್ಮಾಂಡವನ್ನೇ ಮುಟ್ಟಿತ್ತು. ಹೀಗೆ ಮಹಿಷಾಸುರನ ಸೈನ್ಯವು ದೇವಿಯನ್ನೆದುರಿಸಲೆಂದು ತನ್ನೊಡೆಯನೊಂದಿಗೆ ಹೊರಟು ಬಂದಿತು. ಎಲ್ಲೆಲ್ಲೂ ಸೈನ್ಯ, ರಥಗಳು, ಕುದುರೆ, ಆನೆಗಳೇ. ದೇವಿಯು ಆವೇಶಭರಿತಳಾಗಿ ಭಯಂಕರ ಶಬ್ದ ಮಾಡುತ್ತಾ ಸಿಂಹದ ಮೇಲೆ ಕುಳಿತು ಮೇದಿನಿಯೇ ಅಲ್ಲಾಡುವಂತೆ ದೇವತೆಗಳೊಡನೆ ಬಂದಳು. ದೇವಿಯ ಮುಂದೆ ದೇವೇಂದ್ರನು ನಿಂತು, ಶಕ್ತಿ ಸ್ವರೂಪಿಣಿ ದೇವಿಗೆ ಜಯವಾಗಲಿ ಎಂದು ಘೋಷಿಸಿದನು. ದೇವಿಗೆ ಶಂಕರನು, ಬ್ರಹ್ಮನು ಚಾಮರ ಬೀಸುತ್ತಿರಲು ವಿಷ್ಣುವು ನೆರಳಾಗಿ ಶ್ವೇತಛತ್ರಿ ಹಿಡಿದಿದ್ದನು. ದೇವಿಯ ಈ ಉತ್ಸವ ರೂಪದ ಯುದ್ಧ ಗಮನ ನೋಡಲು 2 ಕಣ್ಣೂ ಸಾಲದಾಗಿದ್ದವು. ಯಾರೇ ಆದರೂ ದೇವಿಯ ಸಹಸ್ರ ತೋಳುಗಳ ಆಯುಧ ಭರಿತ ರೂಪವನ್ನು ಕಂಡರೂ ಯುದ್ಧ ಮಾಡಲು ಹಿಂಜರಿಯುತ್ತಿದ್ದರು. ಯಾರೂ ಆಕೆಯ ಮುಂದೆ ನಿಲ್ಲಲಾರರು. ಇನ್ನು ಮಹಿಷಾಸುರ ಏನು ಯುದ್ಧ ಮಾಡಿಯಾನು? ಮಹಿಷಾಸುರನ ಸೈನ್ಯದ ಮೇಲೆ ದೇವಿಯು ಬಾಣದ ಮಳೆಯನ್ನು ಕರೆದಳು. ಆಕೆ ಒಂದೊಂದು ಕೈಯಲ್ಲೂ ಬಿಲ್ಲು ಹಿಡಿದು ಬಾಣಗಳನ್ನು ಹೂಡಿ ಬಿಡುತ್ತಿದ್ದರೆ
ರಾಕ್ಷಸ ಸೇನೆ ತತ್ತರಿಸಿ ಹೋಗುತ್ತಿತ್ತು. ದೇವಿಯು ಬಿಟ್ಟ ಬಾಣಗಳು ಅಗಣಿತ ಸಂಖ್ಯೆಯಲ್ಲಿ ವೃದ್ಧಿಸುತ್ತಾ ಗಗನದಲ್ಲಿ ಬಾಣಗಳ ವೃಷ್ಟಿಯಾಗುತ್ತಿದೆಯೋ ಏನೋ ಎಂಬಂತೆ ತೋರುತ್ತಿತ್ತು. ಕೆಲ ಸಮಯದಲ್ಲೇ ರಾಕ್ಷಸರಿಗೆ ತಮ್ಮ ಮೇಲೆ ಯುದ್ಧಕ್ಕೆ ಬಂದಿರುವುದು ಪುರುಷನಲ್ಲ, ಒಬ್ಬ ಹೆಂಗಸು ಎಂಬುದು ತಿಳಿದು ಬಂದಿತು. ಹಾಗೆಂದು ಇವಳನ್ನು ಹಿಂದಕ್ಕೆ ಅಟ್ಟುವುದು ಯಾವ ಕಷ್ಟದ ವಿಷಯವೂ ಅಲ್ಲ ಎಂದು ಭಾವಿಸಿದರು. ಕೂಡಲೇ ರಾಕ್ಷಸ ಸೇನೆ ದೇವಿಯನ್ನು ಬಹುಬೇಗ ಸೋಲಿಸಿ ಬಿಡುತ್ತೇವೆ ಎಂದು ಕತ್ತಿ, ಭರ್ಜಿ, ಈಟಿ, ಕೊಡಲಿಗಳನ್ನು ಒಂದಾದ ಮೇಲೊಂದರಂತೆ ಪುಂಖಾನುಪುಂಖವಾಗಿ ದೇವಿಯ ತಲೆಯ ಮೇಲೆ ಹಾಕಿದರು. ವಹ್ನಿಜ್ವಾಲೆ ಎಲ್ಲಿಯಾದರೂ ಹಿಮಕ್ಕೆ ಹಂಜುವುದೇ? ಆ ಎಲ್ಲ ಆಯುಧಗಳು ಬೆಟ್ಟದ ಮೇಲೆ ಬಿದ್ದ ಪುಷ್ಪಗಳಂತೆ ಇದ್ದವು. ದೇವಿಯು ಎಲ್ಲ ಶಸ್ತ್ರಾಸ್ತ್ರಗಳನ್ನು ತುಂಡರಿಸಿ ಬಿಟ್ಟಳು. ರಾಕ್ಷಸ ವೀರರು, ಈಕೆಗೆ ಯಾರೂ ಹೆದರುವ ಅಗತ್ಯವಿಲ್ಲ, ಈಕೆ ಒಬ್ಬ ಸಾಮಾನ್ಯ ಸ್ತ್ರೀ, ನೋಡಲು ಭಯಂಕರಳಾಗಿರುವಳಷ್ಟೆ, ಹೋಗಿ ಬೇಗನೆ ಆಕೆಯನ್ನು ಸೀಳಿ ಹಾಕಿರಿ ಎಂದು ಸೇನೆಯನ್ನು ಹುರಿದುಂಬಿಸಿದರು. ದೇವಿಯು ತಾನೊಬ್ಬಳೇ ಈ ಎಲ್ಲ ರಾಕ್ಷಸರನ್ನು ಎದುರಿಸುತ್ತೇನೆಂದು ದೇವಾದಿದೇವತೆಗಳನ್ನು, ಹರಿಹರ ಬ್ರಹ್ಮರನ್ನು ಅಲ್ಲಿ ನಿಲ್ಲಲು ಬಿಡದೆ ಗಗನ ಮಾರ್ಗದಲ್ಲಿ ನಿಂತು ಯುದ್ಧವನ್ನು ನೋಡುತ್ತಿರಿ ಎಂದು ಹೇಳಿದಳು. ದೇವಿ ಹೇಳಿದಂತೆ ದೇವತೆಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಲ್ಲಿ ನಿಲ್ಲದೆ ಮೇಲೇರಿ ದೇವಿ ಯುದ್ಧ ಮಾಡುವ ಪರಿಯನ್ನು ನೋಡುತ್ತಾ ಇದ್ದು ಬಿಟ್ಟರು. ಆದಿಶಕ್ತಿಯು ಮೇಲಿಂದ ಮೇಲೆ ಬಾಣಗಳನ್ನು ಬಿಡುತ್ತಾ ಸಾವಿರಾರು ರಾಕ್ಷಸರು ಕ್ಷಣ ಮಾತ್ರದಲ್ಲಿ ಯಮಲೋಕ ಸೇರುವಂತೆ ಮಾಡಿದಳು. ದುಷ್ಟ ರಕ್ಕಸರು ದೇವಿಯ ಮೇಲೆ ನುಗ್ಗಿ ಬಂದರು. ಅಕ್ಕಪಕ್ಕ ಮುಂದೆ ಎಲ್ಲೆಲ್ಲೂ ದುಷ್ಟ ರಾಕ್ಷಸರೇ. ದೇವಿಗೆ ಅದಾವುದೂ ದೊಡ್ಡದೆನಿಸಲಿಲ್ಲ. ಅವರೆಲ್ಲರನ್ನೂ ನಿಮಿಷ ಮಾತ್ರದಲ್ಲಿ ಕೊಂದು ಹಾಕಿದಳು. ಅವಳು ಸಾಹಸದಿಂದ ಯುದ್ಧ ಮಾಡುತ್ತಿದ್ದುದನ್ನು ನೋಡಿ ಮಹಿಷಾಸುರನ ಸೈನ್ಯವು, ಇವಳಾರೋ ಮಹಾಶಕ್ತಿ ಸಂಪನ್ನೆ ಇರಬೇಕು, ಮಹಾಪರ್ವತದಂತೆ ಇವಳು ಕಾಣುತ್ತಿರುವಳು, ಇವಳನ್ನು ಆಯುಧಗಳಿಂದ ಕತ್ತರಿಸಬೇಕು ಎಂದು ಒಬ್ಬೊಬ್ಬ ರಾಕ್ಷಸರು ಆಕೆಯನ್ನು ಕಡಿದು ಅವಳ ರಕ್ತವನ್ನು ಹೀರುವ ಆಮಿಷ ತೋರಿದರು. ಕೆಲವರು ಭಾರಿ ಮಳೆ ಬೀಳುವಂತೆ ದೇವಿಯನ್ನು ಮುತ್ತಿದರು. ಆಕೆಯು ಕುಳಿತಿದ್ದ ಸಿಂಹವನ್ನು ಭರ್ಜಿಯಿಂದ ತಿವಿದರು. ದೇವಿ ಮಹಾತ್ಮೆಯನ್ನು ಏನೆಂದು ಹೇಳೋಣ? ತನ್ನನ್ನು ಮುತ್ತಿ ಇರಿಯಲು ಬಂದ ರಾಕ್ಷಸ ವೀರರನ್ನು ತನ್ನ ಹರಿತವಾದ ಖಡ್ಗದಿಂದ ತಿವಿದು ಘಾಸಿಗೊಳಿಸಿದಳು. ಕುದುರೆಗಳು ನಡೆದಾಡದಂತೆ ಕಟ್ಟಿ ಹಾಕಿದಳು. ಬಲಿಷ್ಠವಾದ ಆನೆಗಳು ದೇವಿಯ ಭರ್ಜಿಯ ಇರಿತಕ್ಕೆ ಗೀಳಿಡತೊಡಗಿದವು. ಮಹಾದೇವಿಯ ಬಾಣಗಳಿಂದ, ಹಲಿಗೆಗಳಿಂದ ಭಾರಿ ಹೊಡೆತದಿಂದ ರಾಕ್ಷಸ ವೀರರು ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋದರು. ಎಷ್ಟೋ ರಾಕ್ಷಸರು ದೇವಿಯ ಪೆಟ್ಟನ್ನು ತಾಳಲಾರದೆ ಕಂಡಲ್ಲಿ ಅವಿತಿಟ್ಟುಕೊಳ್ಳತೊಡಗಿದರು. ದೇವಿಯು ಅಲ್ಲಿಗೂ ಬಿಡದೆ ಬಂದು ರಾಕ್ಷಸರ ಧ್ವಂಸ ಮಾಡಿಬಿಟ್ಟಳು. ಸಾವಿರಾರು ರಥಗಳು ಪುಡಿಪುಡಿಯಾದವು. ಸೇನೆಯ ದಂಡ ನಾಯಕನಾಗಿದ್ದ ಚಕ್ಷುರಾಖ್ಯನು ರಾಕ್ಷಸರನ್ನು ಉದ್ದೇಶಿಸಿ, ಎಲವೋ ಹೇಡಿಗಳ, ಒಬ್ಬ ಹೆಂಗಸಿಗೆ ಹೆದರಿ ಹೋದಿರೇನು? ಅವಳನ್ನು ಎಲ್ಲರೂ ಒಮ್ಮೆಲೆ ಮುತ್ತಿ ಹಾಕಿ ಮುಂದೆ ಚಲಿಸದಂತೆ ಹಗ್ಗದಿಂದ ಕಟ್ಟಿ ಹಾಕಿಬಿಡಿ, ಬಳಿಕ ನಾನು ವಿಚಾರಿಸಿಕೊಳ್ಳುತ್ತೇನೆ ಎಂದನು. ಸೇನಾನಾಯಕನ ಆಣತಿಯನ್ನು ಮೀರದೆ ಎಲ್ಲ ರಾಕ್ಷಸರು ದೇವಿಯನ್ನು ಒಂದೇ ಸಮನೆ ಮುತ್ತಿದರು. ದೊಡ್ಡ ಬೆಟ್ಟವನ್ನು ಸಣ್ಣ ಇರುವೆಗಳು ಮುತ್ತಲಾದೀತೆ. ದೇವಿಯು ಬಾಣಗಳ ವರ್ಷವನ್ನೇ ಕರೆದು ರಾಕ್ಷಸರು ದಿಕ್ಕು ಕಾಣದಂತೆ ಮಾಡಿದಳು. ಎಲ್ಲರ ಮೈಗಳಲ್ಲಿ ಬಾಣ ನೆಟ್ಟು ಅವರ ಸ್ಥಿತಿ ಶರಪಂಜರದಲ್ಲಿ ಸಿಲುಕಿದಂತಾಗಿತ್ತು. ಎಲವೋ ದುಷ್ಟ ರಾಕ್ಷಸರೇ, ನೀವು ಎಷ್ಟು ಜನ ಬೇಕಾದರೂ ಬನ್ನಿ, ನಿಮ್ಮ ಶಿರಗಳನ್ನು ಕತ್ತರಿಸಿ ಹಾಕುವೆ, ರಕ್ತದ ಕಾಲುವೆಯಲ್ಲಿ ನೀವು ಈಜಾಡುವಂತೆ ಮಾಡುವೆ ಎಂದು ಕುಬೇರನಿತ್ತ ಖಡ್ಗವನ್ನು ಝಳಪಿಸಿ ಸಾಗರದೋಪಾದಿಯಲ್ಲಿ ಬರುತ್ತಲೇ ಇರುತ್ತಿದ್ದ ರಾಕ್ಷಸ ಸೇನೆಯ ಮೇಲೆ ಹೌಹಾರಿದಳು. ರಣಭೂಮಿಯಲ್ಲಿ ಒಬ್ಬಳೇ ಹೆಂಗಸು, ಸಾವಿರಾರು ರಾಕ್ಷಸರು. ರಣರಂಗದಲ್ಲಿ ಎತ್ತ ಕಣ್ಣಾಡಿಸಿದರೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ರಕ್ತ ಸಿಕ್ತ ದೇಹಗಳು, ಮೂಳೆ ಮಾಂಸಗಳ ಚೂರುಗಳು, ಅಸ್ಥಿ ಪಂಜರಗಳು,
ಆನೆಗಳ ಕಾಲು, ಸೊಂಡಿಲುಗಳು, ದಂತಗಳು, ದೇವಿಯ ಬಾಣಗಳ ಆಘಾತಕ್ಕೆ ತತ್ತರಿಸಿ ಹೋದ ಕೋಟ್ಯಾವಧಿ ಸಂಖ್ಯೆಯಲ್ಲಿ ರಾಕ್ಷಸರು. ಒಂದೆಡೆ ರಥದ ಗಾಲಿಗಳು ಉರುಳಾಡಿದ್ದರೆ ಮತ್ತೊಂದೆಡೆ ಸ್ಮಶಾನ ಸದೃಶವಾದ ರಣಭೂಮಿಯಲ್ಲಿ ಭೂತ ಪ್ರೇತಗಳ ರೌದ್ರ ನರ್ತನ. ರಾಕ್ಷಸರು ಭೂತಗಳಾಗಿ ತೀರಿಕೊಂಡ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುತ್ತಾ ಇದ್ದ ದೃಶ್ಯ ಮಗದೊಂದು ಕಡೆ. ಭೂತಗಳಿಗೆ ಅಲ್ಲಿ ಸುಗ್ಗಿ. ಒಂದೆಡೆ ನರಮಾಂಸವನ್ನು ತಿನ್ನುತ್ತಿದ್ದ ನರಭಕ್ಷಕರು. ಮಾರ್ಗದಲ್ಲಿ ನೂರಾರು ಆಯುಧಗಳು ಚೂರು ಚೂರಾಗಿ ಬಿದ್ದಿದ್ದು ಓಡಾಡುತ್ತಿದ್ದವರ ಕಾಲುಗಳಿಗೆ ಚುಚ್ಚಿ ಅವರು ಅಯ್ಯೋ ಅಮ್ಮ ಎಂದು ಕೂಗುತ್ತಿದ್ದ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ರಣಭೂಮಿ ಕೆಲವರಿಗೆ ಮನೋರಂಜನೆಯ ತಾಣವಾಯಿತು. ರಕ್ತದ ಹೊಳೆಯೇ ಅಲ್ಲಿ ಹರಿದಿತ್ತು. ಕೆಲವರು ರಕ್ತದೋಕುಳಿಯಾಡುತ್ತಿದ್ದರು. ಕೆಲವು ಆನೆಗಳು ದಾರಿಯಲ್ಲಿ ಕೆಸರಿನಲ್ಲಿ ಕಾಲಿಟ್ಟು ಅಲ್ಲೇ ಹೂತು ಹೋಗಿ ಮುಂದೆ ನಡೆಯಲಾಗದೆ ಬೊಬ್ಬಿಡುತ್ತಿದ್ದವು. ಇಡೀ ರಣಭೂಮಿಯಲ್ಲಿ ಕೋಟಿ ಸೂರ್ಯ ತೇಜಸ್ಸಿನಿಂದ ಸ್ವಪ್ರಕಾಶಳಾಗಿ ಹೊಳೆಯುತ್ತಿದ್ದ ದೇವಿಯ ಪ್ರಭೆಯನ್ನು ತಾಳಲಾರದೆ ಎಷ್ಟೋ ರಾಕ್ಷಸರು ಸುಟ್ಟು ಭಸ್ಮವಾಗಿ ಬಿಟ್ಟಿದ್ದರು. ದೇವಾದಿದೇವತೆಗಳು ರಾಕ್ಷಸ ಸೈನ್ಯ ಹತವಾಗಿ ದೇವಿಗೆ ಜಯವಾಗುತ್ತಿದ್ದಂತೆ, ತಾಯಿ ದೇವಿ ನಿನಗೆ ಜಯವಾಗಲಿ, ನಿನಗೆ ದುಷ್ಟ ಮಹಿಷಾಸುರನನ್ನು ಜಯಿಸುವ ಶಕ್ತಿ ಉಂಟಾಗಲಿ ಎಂದು ಹೇಳುತ್ತಾ ದೇವಿಗೆ ಆವೇಶ ತುಂಬುತ್ತಿದ್ದರು. ಚಕ್ಷುರಾಖ್ಯನು ತನ್ನ ಸೈನ್ಯದಲ್ಲಿ ಲೆಕ್ಕವಿಲ್ಲದಷ್ಟು ರಾಕ್ಷಸರು ಮಡಿಯುತ್ತಿದ್ದುದನ್ನು ಕಂಡು ತಲೆಯ ಮೇಲೆ ಕೈಹೊತ್ತು ಕುಳಿತನು. ಆದರೆ ರಣರಂಗದಲ್ಲಿ ಹೇಡಿಯಂತೆ ಕುಳಿತರೆ ಅದು ವೀರನ ಲಕ್ಷಣವಾಗುವುದೇ? ರಾಕ್ಷಸರಿಗೆ ಧೈರ್ಯ ಹೇಳಿದನು. ಮಹಿಷಾಸುರನಿಗೆ ಜಯಲಕ್ಷ್ಮಿ ಒಲಿಯಬೇಕು ಎಂದು ಹಾತೊರೆದು ಸೈನ್ಯವನ್ನು ಮುಂದಟ್ಟಿದನು. ಮಹಿಷಾಸುರನ ಧರ್ಮಪತ್ನಿ ಗುಣವತಿ ಗಂಡನಿಗೆ ಜಯವಾಗಬೇಕು, ತಾನು ಸುಮಂಗಲಿಯಾಗಿರಬೇಕು ಎಂದು ಆಶಿಸಿ ಜಗದಂಬೆಯನ್ನು ಕುರಿತು ಮೌನವ್ರತದಲ್ಲಿರತೊಡಗಿದಳು. ದುಷ್ಟ ಮಹಿಷನು ಇಂದ್ರನ ರಾಣಿಯಾದ ಶಚೀದೇವಿಯನ್ನು ಮೋಹಿಸಿ ತಂದು ಅವಳನ್ನು ಸೆರೆಯಲ್ಲಿ ಇರಿಸಿ ಮೇಲಿಂದ ಮೇಲೆ ಪೀಡಿಸತೊಡಗಿದ್ದನು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತಾಗಿತ್ತು ಅವನ ಸ್ಥಿತಿ. ದೇವಿಯು ರೌದ್ರಾವತಾರ ತಾಳಿ ಮಹಿಷಾಸುರನ ಸೈನ್ಯ ಬಲವು ಇಳಿಮುಖವಾಗುವಂತೆ ವೀರಾವೇಶದಿಂದ ಹೋರಾಡಿದಳು ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ 4ನೇ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ.